ಇವತ್ತು ಬಲಗಣ್ಣು, ನಾಳೆ ಎಡಗಣ್ಣು, ಆಮೇಲೆ ಕಿವಿ, ನಾಲ್ಗೆ, ಕೈ, ಕಾಲು, ಹೀಗೆ ಒಂದೊಂದೇ ಕೈ ಕೊಟ್ಟು ನಾಳೆ ನನ್ನ ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತೀರಾ ಇಲ್ಲ? ಭೋಗೇಂದ್ರ, ಇರಿ ಇರಿ ಇರಿ, ಇನ್ನೂ ಸ್ವಲ್ಪ ಇದೆ. ಇನ್ನ ಉಸಿರು ಒಳಗಡೆ ಹೋದ ಉಸಿರು ಆಚೆ ಬರುತ್ತೆ ಅನ್ನೋ ಖಾತ್ರಿನೇ ಇರಲ್ಲ ಗೋವಿಂದ. ಮೂರ್ಖ, ಯಾಕಯ್ಯ ಅಪ್ಸಕನ ನುಡಿತೀಯ? ಉಸಿರಾಡೋನು ನಾನು, ನನಗೆ ಪ್ರಾಣಾಯಾಮ ಗೊತ್ತು. ಯಾವ ಯಾಮದಲ್ಲಿ ನಿಮ್ಮ ಪ್ರಾಣ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಗೋವಿಂದ. ನಿಮ್ಗೆ ಪ್ರಾಣಾಯಾಮ ಗೊತ್ತು, ಆ ಯಮನ್ಗೆ ನಿಮ್ಮ ಪ್ರಾಣ ಮಾತ್ರ ಗೊತ್ತು. ಅವ್ನು ಬಂದು ಕೇಳಿದಾಗ ಆ ಪ್ರಾಣ ತಾನಾಗ್ತಾನೆ ಹೋಗ್ತಾ ಇರೋದೇ ಗೋವಿಂದ. ಅಯ್ಯೋ ಪ್ರಾರಂಭವೇ, ನಿನ್ನ ಮಾತಲ್ಲಿರೋ ಜಾಣತನ ಕೆಲಸದಲ್ಲಿಲ್ವಲ್ಲಯ್ಯ. ನಿಮ್ಮಪ್ಪ ಗಜೇಂದ್ರಾಚಾರ್ಯ, ನನಗೊಬ್ಳು ಶ್ರೀಮಂತ ವೃದ್ಧೆ ಗೊತ್ತು. ಅವಳು ಬಳಿ ಕೊಪ್ಪರಿಗೆ ಹೊನ್ನಿದೆ. ಅದನ್ನ ತಂದು ಮಠಕ್ಕೊಪ್ಸಿ ಗುರುಗಳನ್ನ ಮೆಚ್ಚಿ ನನ್ನ ಮಗನ್ನ ಉಪ್ಪರಿಗೆ ಮೇಲೆ ಕೂರಿಸಿ ಬೆರೆಸ್ತೀನಿ ಅಂತ ಬಡಾಯಿ ಕೊಚ್ಕೊಂಡು ಹೋದ. ಎಲ್ಲಿಗೆ ಹೋದ್ನೋ ಏನೋ. ಎಲ್ಲಿಗೆ ಹೋದ ಅಂತ ಇವನಿಗೆ ಕೇಳಿದ್ರೆ ಇವನಿಗೆ ಗೊತ್ತಿರುತ್ತೆ ಆಚಾರ್ಯರೇ. ಬಾರಯ್ಯ ಬಾ. ಗಜೇಂದ್ರಾಚಾರ್ಯ ಈಗಷ್ಟೇ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದೆ. ಕೇಳಿಸ್ತು. ಆದ್ರೆ ನಾನು ಬರೀ ಬಡಾಯಿ ಕೊಚ್ಕೊಳ್ಳೋನಲ್ಲ, ಕೆಲಸನೂ ಮಾಡ್ತೀನಿ. ಏನು ಮಾಡಿದ್ರು? ಹೋದ ಕೆಲಸ ಸುಸೂತ್ರವಾಗಾಯ್ತು. ನಾವು ಕಾಲಿಟ್ಟ ಕಡೆ ಗರಿಕೇನೂ ಬೆಳೆಯಲ್ಲ, ಮನೇನೂ ಉಳಿಸಲ್ಲ. ಆ ಸತ್ಯವತಿ ಏನಾದ್ರೂ ಗುರುಗಳ ಮುಂದೆ ನಾವು ಹೇಳ್ಕೊಟ್ಟಿದ್ದನ್ನ ಬಿಟ್ಟು ಸತ್ಯ ಹೇಳ್ಬಿಟ್ರೆ, ಗುರುಗಳು ಅದನ್ನ ಕೇಳಿಸ್ಕೊಂಡು ನಮ್ಮ ಮುಖಕ್ಕೆ ಮಂಗಳಾರತಿ ಮಾಡಿಬಿಟ್ರೆ, ಅದಕ್ಕೆ ಪತ್ರಕ್ಕೆ ಹೆಬ್ಬೆಟ್ಟು ಒತ್ತಿಸ್ಕೊಂಡು ಸತ್ಯವತಿ ಅಮ್ಮನವ್ರಿಗೆ ಮುಕ್ತಿ ಕೊಟ್ಟಿದ್ದೀವಿ. ಇದೇನಾ ಹೆಬ್ಬೆಟ್ಟು ಅಂದ್ರೆ? ಅಪ್ಪ, ಇದು ಸತ್ಯವಾಗ್ಲೂ ಸತ್ಯವತಿ ಅವ್ರದೇನ ಹೆಬ್ಬೆಟ್ಟು? ಹೊಡೆಯ ಇಲ್ಲಿ. ಕಷ್ಟಪಟ್ಟು ಹೆಬ್ಬೆಟ್ಟು ಒತ್ತಿಸ್ಕೊಂಡು ತಂದಿದ್ದೀನಿ. ಗುರುಗಳ ಮುಂದೆ ಏನಾದರೂ ಈ ಥರ ಪ್ರಶ್ನೆ ಕೇಳಿಬಿಟ್ಟಿಯಾ, ಮುಖದ ಮೇಲೆ ಹೊಡೆದು ಬಿಡ್ತೀನಿ. ಗಜೇಂದ್ರ, ನಿನ್ನ ಮಗ ಮಠಕ್ಕೆ ಬಂದ ಮೇಲೆ ಕಲಿಬೇಕಾದದನ್ನ ಏನೂ ಕಲೀಲಿಲ್ಲ. ಕಲಿಸ್ಬೇಕು ಆಚಾರ್ಯರೇ. ಕಲ್ತಿದ್ದನ್ನ ಸರಿಯಾಗಿ ಮಾಡಿಲ್ಲ ಅಂದಾಗ ತಿದ್ದಬೇಕು. ಏನು ತಿದ್ದೋದು? ಕಾಗೆನ ಕೋಗಿಲೆ ಮಾಡೋಕ್ಕಾಗತ್ತೀಯ? ಬಾಯಿ ಬಿಟ್ರೆ ಬಣ್ಣಿಗೇರು. ಆದರೂ ನೀನು ಅಸಾಧಾರಣವಾದ ಕೆಲಸವನ್ನೇ ಮಾಡಿದ್ಯಾ ಬಿಡು. ಮೆಚ್ಚಬೇಕು ನಿನ್ನ ಬುದ್ಧಿನ. ಗುರುಗಳ ಮನಸ್ಸನ್ನ ನಮ್ಮ ಕಡೆ ಎಳ್ಕೊಳ್ಳೋದಕ್ಕೆ ಇದು ಒಳ್ಳೆ ಅಸ್ತ್ರ. ಅದಕ್ಕೆ ಅಲ್ವೇ ಇಷ್ಟೆಲ್ಲ ಶ್ರಮ ಹಾಕಿದ್ದು. ಸತ್ಯವತಿ ಕಥೆ ಮುಗೀತು.